ವೇದಿಕೆ ಮೇಲೆ ಆಸೀನರಾದಂಥ ಮಾನ್ಯರಿಗೂ ನಮಸ್ಕಾರವನ್ನು ಹೇಳುತ್ತಾ, ಮುದ್ದು ಮಕ್ಕಳಿಗೂ ನಮಸ್ಕಾರ ಹೇಳುತ್ತಾ ನಾನು ಎರಡೇ ಮಾತಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧ್ವನಿ ಎಲ್ಲಿವರೆಗೆ ಕೇಳಬೇಕು, ದಿಲ್ಲಿವರೆಗೆ ಕೇಳಬೇಕು, ಗೊತ್ತಾಯ್ತಾ? ಹಾಗೆ ನಮ್ಮ ಯುವಕ ಒಂದು ಧ್ವನಿ ಅಷ್ಟೇ ಅಲ್ಲ, ನಿಮ್ಮ ಧೈರ್ಯ, ಅಭಿಮಾನ, ಸ್ವಾಭಿಮಾನ ಎಲ್ಲ ಬಗೆ ಏನಿರ್ಬೇಕು ಅಂದ್ರೆ ಮುಟ್ಟಿ ಇರ್ತಲ್ಲ, ಮುಟ್ಟಿ ಮಾಡಿ ಹುಡ್ತೀವಿ, ಯಾರ್ಯಾರ ಹುಡ್ತೀವಲ್ಲ, ಹೊಡೆದ್ ಬೇಡ ಅಂದ್ರೆ ಏನ್ ಮಾಡ್ಬೇಕು, ಮುಟ್ಟಿ ಮಾಡಿ ನಂದು 54 ವರ್ಷ ಇದೆ, ನಂದು 54 ವರ್ಷ ಆಗ್ತಾ ಇದೆ ಅಂದ್ರೆ ಇಷ್ಟು ಗಟ್ಟಿ ಧ್ವನಿ ಇದೆ. ಹಂಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಳಿ ಇವತ್ತ ನಮ್ಮ ಅಂತ ಒಂದು ಧ್ವನಿಯ ಶಕ್ತಿ ನಮ್ಮ ಔರಾದ್ನಲ್ಲಿ ರತ್ನದೀಪ್ ಕಸ್ತೂರಿ ಅವರು ನಿಮ್ಮೆಲ್ಲರ ಪರವಾಗಿ ಅಂದ್ರೆ ಇಡೀ ನಮ್ಮ ಔರಾದ್ ತಾಲೂಕದ ಎಲ್ಲರ ಪರವಾಗಿ ಇವತ್ತ ದಿಲ್ಲಿಗೆ ಆ ಮಟ್ಟಿ ಅಂದ್ರೆ ಮಣ್ಣನ್ನು ತೆಗೆದುಕೊಂಡು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮೆಲ್ಲರ ಒಂದು ಶಕ್ತಿ ಅದರಲ್ಲಿ ಅಡಗಿಬೇಕು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೇಶಾಭಿಮಾನ, ದೇಶದ ಬಗ್ಗೆ ಪ್ರೀತಿ, ಮೊದಲು ಹೇಳಿದ್ದೇವೆ, ನಮ್ಮ ತಾಯಿಗಿಂತ ಶ್ರೇಷ್ಠವಾದಂಥ ತಾಯಿ ಯಾರು, ಭಾರತ್ ಮಾತೆ, ಗೊತ್ತಾಯ್ತಮ್ಮ? ನಾನು ಅದಕ್ಕೆ ಜೋರಾಗಿ ಹೇಳ್ತೀನಿ, ನಮ್ಮ ತಾಯಿಗಿಂತ 100 ಪಟ್ಟು ಪ್ರೀತಿ ಯಾರಿಗೆ ಮಾಡ್ಬೇಕಂದ್ರೆ ಭಾರತ ದೇಶಕ್ಕೆ ಮಾಡಬೇಕು, ಭಾರತ ದೇಶಕ್ಕಾಗಿ ಮಾಡಬೇಕು. ಹಾಗಾಗಿ ಎಲ್ಲರಲ್ಲಿ ದೇಶಾಭಿಮಾನವನ್ನು ಮೂಡೋದು ಬಹಳ ಜರೂರಿ ಇದೆ. ಈಗಾಗಲೇ ನಮ್ಮ ಜುಮ್ಮ ಅವರು ಹೇಳಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಭಗತ್ ಸಿಂಗ್ ಒಂದು ಮಾತು ಹೇಳ್ತೀನಿ, ಯಾಕಂದ್ರೆ ಇಂಥ ಭಾವನೆಗಳನ್ನು ಬರಬೇಕು. ಭಗತ್ ಸಿಂಗ್ ಅವರು ಕೇಳಿ, ಭಗತ್ ಸಿಂಗ್ ಅವರಿಗೆ ಗಲ್ಲು ಶಿಕ್ಷೆ ಆಗ್ತದೆ, ಯಾಕಂದ್ರೆ ಎಲ್ಲರಿಗೂ ಸಾವು ಅಂದ್ರೆ ಅಂಜಿಕೆನೆ, ನಮಗೂ ಅಂಜಿಕೆ, ನಿಮಗೂ ಅಂಜಿಕೆ, ಸತ್ತು ಹೋಗ್ತೀನಿ ಅಂದ್ರೆ ಭಯ ಆಗ್ತದೆ. ಅದಕ್ಕೆ ಅವ್ರ ತಾಯಿ ಹೇಳಿದ್ರು, ಯಾಕಂದ್ರೆ ಹೆಚ್ಚಿದ ಹೆಣ್ಮಕ್ಳು ಇದ್ರಿ, ಅಮ್ಮ ನನಗೆ ಗಲ್ಲಿಗೆ ಏರಿಸಿದಾಗ ನೀನು ಅಳಬಾರ್ದು, रोना नहीं है, खुशी से मेरा बच्चे देश के लिए जान दे रहा ಅನ್ನೋದು ಖುಷಿ ಪಡಬೇಕು ಅಂತ ಹೇಳಿದ್ರು. ಇಂಥ ತಾಯಿಯನ್ನು ಇವತ್ತು ತಯಾರಾಗಬೇಕಾಗಿದೆ ಮಕ್ಕಳೇ, ಗೊತ್ತಾಯ್ತಾ ಮಕ್ಕಳೇ? ಇವತ್ತ ನಾವು ಯಾರೋ ಸತ್ತರ ಅಳ್ತೀವಿ, ನೂರಾರು ಅಳ್ತೀವಿ. ದೇಶಕ್ಕಾಗಿ ತನ್ನ ತ್ಯಾಗವನ್ನು ಮಾಡಿದಂತ ಅನೇಕ ಭಗತ್ ಸಿಂಗ್ ಅಂತ ಅನೇಕ ಮಹಾನರು ನಮಗೆ ಉದಾಹರಣೆಗಳನ್ನು ಸಿಗ್ತವೆ. ಹಾಗಾಗಿ ಎಲ್ಲರೂ ಅಂತ ಅವರ ತ್ಯಾಗ ಬಲಿದಾನದ ನಾಡಿನಲ್ಲಿ ನಾವು ಶ್ರೇಷ್ಠ ಆಗಿದ್ದೇವೆ, ಭೂಮಿ ಮೇಲೆ ಹುಟ್ಟಿದ್ದೇವೆ ಮಕ್ಕಳೇ. ಹಾಗಾಗಿ ನಮ್ಮ ಯುವಕರಲ್ಲಿ ಏನ್ ಬೇಕು ಅಂದ್ರೆ ದೇಶಾಭಿಮಾನ, ದೇಶಭಕ್ತಿ. ನೋಡ್ರಿ ರತ್ನದೀಪ್ ಅವರು, ಅವ್ರ ವಯಸ್ಸಿನ 30 ಅದ ಒಳಗಡೆ, ಆದ್ರೆ ಇವತ್ತು ದೇಶ ಬಗ್ಗೆ ಭಕ್ತಿ ಇದೆ. ನಾವು ನೋಡಿದ ಭಗತ್ ಸಿಂಗ್ ಅನ್ಸ್ತೀನಿ ನನಗೆ. 20 ವರ್ಷ ಜಪ್ಪಾಳೆ ಅವ್ರೆ, ನಾನು ತಪ್ಪ ಅಂದ್ರೆ ಅದಕ್ಕಂತ ಯುವಶಕ್ತಿ ಅಂದ್ರೆ ಏನು, ಅದು ಹೆಂಗಂದ್ರೆ ಯಾಕೆಂದ್ರೆ ಮಳೆಗಾಲದಲ್ಲಿ ಸಿಡಿಲ್ ಬೀಳ್ತದಲ್ಲ, ಸಿಡಿಲ್ ಅಂತ ಗೊತ್ತಾನ, ಸಿಡಿಲ್ ಯಾಕ ಅಟ್ಯಾಕ್ ಮಾಡ್ತಾವ ನೋಡ್ರಿ, ಹಂಗ ಯುವ ಶಕ್ತಿ ಅಂದ್ರೆ ತಾಕತ್ ಇರ್ತದ ಅದರಲ್ಲಿ, ತಾಕತ್. ಹಾಗಾಗಿ ಅಂತ ಒಂದು ಶಕ್ತಿಯ ಯುವಕರು ನಮ್ಮ ಅವ್ರದ್ದಿದ್ರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೇ ಎಷ್ಟೇ ಹೇಳಿ, ನಾನು ಯಾಕಂದ್ರೆ ಸಮಯ ಮಾಡಿದೆ, ಇನ್ನೊಬ್ರಿಗೆ ಅವಕಾಶ ಕೊಡಬೇಕು. ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ನಾನು ಇನ್ನೊಂದು ಸಂದರ್ಭದಲ್ಲಿ 75,000 ವಿದ್ಯಾರ್ಥಿಗಳಿಗೆ ನಾನು ಕೂಡ ಅದಕ್ಕೆ ಪ್ರಿನ್ಸಿಪಾಲ್ 10 ರಿಂದ 4 ಗಂಟೆವರೆಗೆ ಪ್ರಿನ್ಸಿಪಾಲು, 4ರಿಂದ ಮತ್ತು ಮುಂಜಾನೆ 10 ಒಳಗಾಗಿ ನಾನು ಒಬ್ಬ ಸಮಾಜದ ಚಿಂತನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ 75,000 ವಿದ್ಯಾರ್ಥಿಗಳಿಗೆ ದೇಶಾಭಿಮಾನ ಕುರಿತು, ವಿಶೇಷ ದೇಶಭಕ್ತಿ ಕುರಿತು ಉಪನ್ಯಾಸವನ್ನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ದೇಶಭಕ್ತಿ ಕುರಿತು ಮಾತಾಡ್ತೇನೆ. ಹಾಗಾಗಿ ಈ ಶುಭವನ್ನ ನಾವೆಲ್ಲರೂ ಬೋಲೋ ಭಾರತ್ ಮಾತೆ ಕಿ ಜೈ ಅನ್ನೋದೊಂದಿಗೆ ನಾವು ಏನ್ ಮಾಡಬೇಕು, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಬೇಕಾಗಿದೆ. ಹಾಗಾಗಿ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ. ಅವರ ನಮ್ಮ ಮಣ್ಣಿದೆಯಲ್ಲ, ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಏನ್ ಮಾಡಬೇಕು, ಒಂದು ಜೈದೊಂದಿಗೆ ನಾವು ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ರತ್ನದೀಪ್ ಮತ್ತು ಅವರ ಟೀಮಿಗೆ, ನಮ್ಮೆಲ್ಲರ ಔರಾದ್ ಪರವಾಗಿ ಅವ್ರ ಟೀಮಿಗೆ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಎಲ್ಲರ ಆಶೀರ್ವಾದ, ನಮ್ಮ ಹಿರಿಯರಿಗೂ ನಮಸ್ಕಾರ ಮಾಡಿ ಮತ್ತು ತಮಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.